ಅದು ಆಕ್ಚುಲಿ ನಾನು ಮತ್ತೆ ಸಿಲ್ಲಿಲಲ್ಲಿ ಫ್ರೆಂಡ್ಸು, ಸಿಲ್ಲಿ ಪಲ್ಲಿ ಮತ್ತೆ ಸುನೇತ್ರ ಪಂಡಿತ್, ಇನ್ನೊಬ್ರು ವೇದ ಅಂತ, ಅವ್ರು ಇಂಡಸ್ಟ್ರಿ ಅವರಲ್ಲ, ನಾಟಕದವರು ಅವರು. ನಾವು 5 ಜನ ಸೇರ್ ಮಾಡಿದ್ದು. ಅದ್ರದ್ದು ಮೂಲ ಆ ಒಂದು ಐಡಿಯಾ ಬಂದಿದ್ದು ಸಿಲ್ಲಿ ಮತ್ತೆ ಪಲ್ಲಿ, ರೂಪಾ ಪ್ರಭಾಕರ್ ಮತ್ತೆ ಪ್ರಶಾಂತ್ಗೆ. ಅವರು ಲಂಡನ್ಗೆ ಹೋಗಿ ಏನದು ಆರ್ಟ್ಸ್ ಅಂಡ್ ಪರ್ಫಾರ್ಮೆನ್ಸ್ ಇದರಲ್ಲಿ ಅವರು ಮಾಸ್ಟರ್ಸ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬಂದ್ಮೇಲೆ ಹೇಳಿದ್ರು ಈ ಥರ ನಾವೊಂದು ಮಾಡೋಣ, ಯಾಕೆ ಮಾಡಬಾರ್ದು ಅಂತ. ತುಂಬ ಆಸೆಯಿಂದ ಲೈಮ್ ಲೈಟ್ ಆಕ್ಟಿಂಗ್ ಅಕಾಡೆಮಿ ಅಂತ. ನಮ್ಗೇನಂತ ಹೇಳಿದ್ರೆ ನಾವು ಎಷ್ಟೊಂದು ಜನನ ಸಿಲ್ಲಿಲಲ್ಲಿ ಮಾಡುವಾಗ ನೋಡಿದ್ವಿ, ದಿನಕ್ಕೊಂದು 200-300 ಜನ ಹುಡುಗರು ಫೋಟೋ ಇಟ್ಕೊಂಡು ಹಿಂದೆ ಅಡ್ರೆಸ್, ಅಂದರೆ ಆ್ಯಕ್ಟಿಂಗ್ ಮಾಡೋ ಹುಚ್ಚಿಗೆ ಎಷ್ಟೋ ಜನ ಬರೋರು. ನಮ್ಮ ಪ್ರೊಡಕ್ಷನ್ ಬಿಟ್ಟು ಹೊರಗಡೆ ಎಷ್ಟೊಂದು ಜನ ಆ ಥರ ಬರೋರನ್ನ ಎಕ್ಸ್ಪ್ಲಾಯ್ಟ್ ಮಾಡೋರು, ದುಡ್ಡು ಕೀಳೋರು, ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ. ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ದಾರಿ ಯಾವುದು ಅಂತ ಗೊತ್ತಿರಲ್ಲ. ನಾವೊಂದು ಮಿಡ್ಲ್ ಪಾಯಿಂಟ್ ಆಗೋಣ. ಯಾಕಂದರೆ ನಮಗೆ ಗೊತ್ತಿತ್ತು ನಾವು ಶುರು ಮಾಡಿದ ಟೈಮಲ್ಲಿ ಹೊಸ ಮುಖಗಳನ್ನ ತುಂಬ ಹುಡುಕಾಡ್ತಿದ್ರು. ಒಂದು ಸೇತುವೆ ಅವ್ರಿಗೂ ಹೊರ ಪ್ರಪಂಚಕ್ಕೂ ನಮ್ಮ ಇಂಡಸ್ಟ್ರಿಗೂ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿ ನಡೀತು. 8 ವರ್ಷ 2012 ಮಾಡಿ 2020 ಕೋವಿಡ್ ಆಗೋವರೆಗೂ ಮಾಡಿದ್ವಿ. ಕೋವಿಡ್ ಆದಮೇಲೆ ಕ್ಲೋಸ್ ಮಾಡಬೇಕಾಗಿತ್ತು ನಮಗೆ. ಯಾಕಂದರೆ ನಮಗೆ ಆನ್ಲೈನ್ ಇನ್ನೂ ನಾವು ಅವಾಗ ಶುರು ಮಾಡಿರಲಿಲ್ಲ, ಫಿಸಿಕಲ್ ನಮ್ಮದು ಸ್ಕೂಲ್ ಇದ್ದಿದ್ದರಿಂದ. ಆಮೇಲೆ ಅಲ್ಲಿ ಆ ಬಿಲ್ಡಿಂಗ್ ಹೊಡೆದಾಕ್ತಾರೆ ಅಂತ ನಮ್ಮ KTVಗೆ ಶಿಫ್ಟ್ ಮಾಡಿದ್ವಿ. ಕೋವಿಡ್ ಆಯಿತು, 2 ವರ್ಷ ಮಾಡೋಕ್ಕಾಗಲಿಲ್ಲ. ಆಮೇಲೆ ಆ 2 ವರ್ಷ ಮಾಡದೇ ಇರೋ ಸಮಯದಲ್ಲಿ ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬ್ಯುಸಿ ಆಗ್ಬಿಟ್ವಿ. ಅದನ್ನು ಮತ್ತೆ ಮಾಡೋಕ್ಕಾಗಲಿಲ್ಲ, ಹಾಗೆ ಡಿಸಲ್ಯೂಟ್ ಆಯಿತು.